Hi guys, welcome to the channel. Today I am making a salad with mung beans. For that I have taken cilantro, onion, cucumber, tomato, carrot, peanuts, and this is jalapenos dipped in vinegar, and mung beans. It's just sprouted mung beans. For that we have to sprout it at night. We have to soak it in water. Then we have to sprout it for a day or something. Then we can only do. ನಾನಿವಾಗ ಇದಿದೆಯಲ್ಲ ಹೆಸರು ಕಾಳು ಮೊಳಕೆ ಬಂದಿರೋದು ಅದರಲ್ಲಿ ಸಲಾಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹೆಸರು ಕಾಳು, ಟೊಮೆಟೊ, ಕುಕ್ಕುಂಬರು, ಕೊತ್ತಂಬರಿ ಸೊಪ್ಪು, ಆನಿಯನ್ನು, ಕಡಲೆಕಾಯಿ, ರೋಸ್ಟ್ ಆಗಿರೋ ಕಡಲೆಕಾಯಿ ಬೀಜ, ಆಮೇಲೆ ಹ್ಯಾಲೋಪಿನಿಯೋ, ಎಲ್ಲೋ ಹ್ಯಾಲೋಪಿನಿಯೋ ಅಂತ ಬರುತ್ತಲ್ವ, ಕಟ್ಟಾಗಿರೋದು, ಅದು ವೆನಿಗರಲ್ಲಿ ಹಾಕಿರ್ತಾರೆ, ಅದು ತೊಗೊಂಡಿದ್ದೀನಿ. ಪಿಕಲ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಬೇಕು ಅಂದರೆ ನೀವು ಸಾಲ್ಟ್ ಆ್ಯಡ್ ಮಾಡ್ಬೋದು, ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ನಾನು ಹಾಕ್ತಿಲ್ಲ. ಆದರೆ ಇದಿಷ್ಟು ಮಿಕ್ಸ್ ಮಾಡ್ಬಿಟ್ಟು ತಿಂದರೆ ತುಂಬ ಹೆಲ್ತಿಯಾಗಿರುತ್ತೆ. ಅದರಿಂದ ನೀವು ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿ, ತುಂಬ ಹೈ ಪ್ರೋಟೀನು, ಹೈ ಫೈಬರ್ ಇರೋ ಥರದ್ದು ಸಾಯಂಕಾಲ ಹೊತ್ತು ಮಾಡ್ಕೊಂಡು ತಿನ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್. ದಿಸ್ is really healthy. Sprouted beans are always healthy, so try to do it and enjoy. That sprout, you can do it with a sprout container, or just soak it for like 8 to 9 hours, then tie it in a cloth.